ನಮಸ್ಕಾರ ಸ್ನೇಹಿತರೆ, ಇಕೋಸ್ ಆಫ್ ಇನ್ಸ್ಪಿರೇಷನ್ ಚಾನಲ್ಗೆ ಸ್ವಾಗತ. ಪಕ್ಷಿಗಳ ರಾಜ ಹದ್ದು 70 ವರ್ಷ ಬದುಕಬಲ್ಲದು. ಆದರೆ ಅದಕ್ಕೆ 40 ವರ್ಷ ತುಂಬಿದಾಗ ಅದರ ಜೀವನದಲ್ಲಿ ಒಂದು ದೊಡ್ಡ ಸಂಕಟ ಎದುರಾಗುತ್ತದೆ. ಅದು ಬದುಕಬೇಕಾದರೆ ಒಂದು ಭಯಂಕರವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರದ ಏನು ಗೊತ್ತಾ? ಅದು ಸಾವನ್ನು ಗೆಲ್ಲಲು ಅನುಭವಿಸುವ ನರಕಯಾತನೆ. ಎಂತಹದ್ದು? ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಬದುಕಬೇಕಾದರೆ, ಹೊಸದನ್ನು ಕಲಿಯಬೇಕಾದರೆ ಹಳೆಯದನ್ನು ಬಿಡಲೇಬೇಕು. ಕೆಲವೊಮ್ಮೆ ಬದಲಾವಣೆ ತುಂಬ ನೋವು ಕೊಡುತ್ತದೆ, ಆದರೆ ಆ ನೋವಿನ ನಂತರ ಸಿಗುವ ಜೀವನ ಅದ್ಭುತವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಹದ್ದಿನ ಈ ರೋಚಕ ಮತ್ತು ಸ್ಫೂರ್ತಿದಾಯಕ ಕಥೆಯನ್ನು ಕೇಳಿ. ಇದು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಧೈರ್ಯ ತುಂಬಲಿದೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಆಕಾಶವನ್ನು ಒಮ್ಮೆ ನೋಡಿ. ಅಲ್ಲಿ ಮೋಡಗಳ ಮಧ್ಯೆ ಗಾಳಿಯ ರಭಸವನ್ನು ಸೀಳಿಕೊಂಡು ರಾಜನಂತೆ ಹಾರುವ ಪಕ್ಷಿ ಯಾವುದು? ಅದುವೇ ಹದ್ದು, ಈಗಲ್. ಹದ್ದು ಅಂದರೆ ಕೇವಲ ಒಂದು ಪಕ್ಷಿ ಅಲ್ಲ, ಅದು ಶಕ್ತಿ, ಏಕಾಗ್ರತೆ ಮತ್ತು ಧೈರ್ಯದ ಸಂಕೇತ. ಮಳೆ ಬಂದಾಗ ಬೇರೆ ಎಲ್ಲ ಪಕ್ಷಿಗಳು ಗೂಡು ಸೇರುತ್ತವೆ, ಮರದ ಪೊಡರೆಗಳಲ್ಲಿ ಅವಿತುಕೊಳ್ಳುತ್ತವೆ. ಆದರೆ ಹದ್ದು ಮಾತ್ರ ಮಳೆಗೆ ಹೆದರುವುದಿಲ್ಲ. ಅದು ಮೋಡಗಳಿಗಿಂತ ಎತ್ತರಕ್ಕೆ ಹಾರಿ ಮಳೆಯನ್ನ ತನ್ನ ಕಾಲ ಕೆಳಗೆ ಹಾಕಿಕೊಳ್ಳುತ್ತದೆ. ಅದಕ್ಕೆ ಅದನ್ನು ಪಕ್ಷಿಗಳ ರಾಜ ಎಂದು ಕರೆಯುವುದು. ಆದರೆ ಸ್ನೇಹಿತರೆ, ಈ ರಾಜನ ಜೀವನದಲ್ಲಿಯೂ ಒಂದು ಕತ್ತಲಾದ ಸಮಯ ಬರುತ್ತದೆ. ಯಾರೂ ನೋಡದ, ಯಾರೂ ಕೇಳದ ಒಂದು ಕಠಿಣವಾದ ಸಮಯ. ಆಗ ಆ ಹದ್ದು ಪಡುವ ಪಾಡು, ಅದು ತೆಗೆದುಕೊಳ್ಳುವ ನಿರ್ಧಾರ ನಮ್ಮ ಮನುಷ್ಯರ ಬದುಕಿಗೆ ದೊಡ್ಡ ಪಾಠವಾಗುತ್ತದೆ. ಇವತ್ತು ನಾನು ಹೇಳುವ ಕತೆ ಹದ್ದಿನ ಕಣ್ಣೀರು ಮತ್ತು ಗೆಲುವಿನ ಕತೆ. ಶಾಂತವಾಗಿ ಕುಳಿತುಕೊಳ್ಳಿ, ನಿಮ್ಮ ಮನಸ್ಸನ್ನು ಆಕಾಶದಷ್ಟು ವಿಶಾಲವಾಗಿ ತೆರೆದಿಡಿ. ಇಕೋಸ್ ಆಫ್ ಇನ್ಸ್ಪಿರೇಷನ್ ಚಾನಲ್ನಲ್ಲಿ ಬದುಕನ್ನು ಬದಲಿಸುವ ಅದ್ಭುತ ಕತೆ. ಹದ್ದು ಸಾಮಾನ್ಯವಾಗಿ 70 ವರ್ಷಗಳ ಕಾಲ ಬದುಕಬಲ್ಲದು. ಅದು ದೀರ್ಘಾಯುಷಿ. ಆದರೆ ಆ 70 ವರ್ಷದ ಜೀವನ ಸುಲಭವಾಗಿ ಸಿಗುವುದಿಲ್ಲ. ಆದರೆ ಜೀವನದ ಮಧ್ಯದಲ್ಲಿ, ಅಂದರೆ ಅದಕ್ಕೆ ಸುಮಾರು 40 ವರ್ಷ ವಯಸ್ಸಾದಾಗ ನಿಸರ್ಗ ಅದಕ್ಕೆ ಒಂದು ದೊಡ್ಡ ಪರೀಕ್ಷೆ ಇಡುತ್ತದೆ. 40 ವರ್ಷದವರೆಗೆ ರಾಜನಂತೆ ಮೆರೆದ ಹದ್ದಿನ ದೇಹದಲ್ಲಿ ಬದಲಾವಣೆಗಳು ಶುರುವಾಗುತ್ತವೆ. ಮೊದಲನೆಯದಾಗಿ ಅದರ ಉದ್ದವಾದ ಮತ್ತು ಹರಿತವಾದ ಉಗುರುಗಳು ಮೊಂಡಾಗುತ್ತವೆ. ಅದು ಬೇಟೆಯನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ತನ್ನ ಆಹಾರವನ್ನು ತಾನೇ ಹಿಡಿಯಲಾಗದ ಅಸಹಾಯಕತೆ ಅದಕ್ಕೆ ಕಾಡುತ್ತದೆ. ಎರಡನೆಯದಾಗಿ ಅದರ ಬಲವಾದ ಕೊಕ್ಕು. ಯಾವ ಕೊಕ್ಕಿನಿಂದ ಅದು ಮಾಂಸವನ್ನು ಸೀಳುತ್ತಿತ್ತೋ ಆ ಕೊಕ್ಕು ಈಗ ಬಾಗಿ ಹೋಗುತ್ತದೆ. ವಯಸ್ಸಾದ ಕಾರಣ ಅದು ಎದೆಯ ಕಡೆಗೆ ಬಾಗಿ ತಿನ್ನಲು ಕೂಡ ಕಷ್ಟವಾಗುತ್ತದೆ. ಮೂರನೆಯದಾಗಿ ಅದರ ರೆಕ್ಕೆಗಳು. ಆ ವಿಶಾಲವಾದ ರೆಕ್ಕೆಗಳು ಈಗ ಭಾರವಾಗುತ್ತವೆ. ಅದರ ಗರಿಗಳು ದಪ್ಪವಾಗುತ್ತವೆ. ಹಿಂದೆ ಆಕಾಶದಲ್ಲಿ ಬಾಣದಂತೆ ಹಾರುತ್ತಿದ್ದ ಹದ್ದು ಈಗ ಸ್ವಲ್ಪ ದೂರ ಹಾರಲು ಕೂಡ ಆಯಾಸ ಪಡುತ್ತದೆ, ಉಸಿರಾಡಲು ಕಷ್ಟಪಡುತ್ತದೆ. ಈಗ ಹದ್ದಿನ ಮುಂದೆ ಕೇವಲ 2 ದಾರಿಗಳಿವೆ. ಒಂದು, ಹೀಗೆಯೇ ಬಳಲಿ ಹಸಿವಿನಿಂದ ನರಳಿ ಸೋತು ಸಾವನ್ನಪ್ಪುವುದು. ಅಥವಾ 2, ಒಂದು ಭಯಂಕರವಾದ ನೋವಿನಿಂದ ಕೂಡಿದ ಪ್ರಕ್ರಿಯೆಗೆ ಒಳಪಡುವುದು. ಅದನ್ನು ಪುನರ್ಜನ್ಮ, ರೀಬರ್ತ್ ಎಂದು ಕರೆಯಬಹುದು. ಈ ಪ್ರಕ್ರಿಯೆ ನಡೆಯುವುದು ಬರೋಬ್ಬರಿ 150 ದಿನಗಳು, ಅಂದರೆ 5 ತಿಂಗಳು. ಈ 5 ತಿಂಗಳು ಅದು ಅನುಭವಿಸುವ ನೋವು ಸಾಮಾನ್ಯವಲ್ಲ. ಆದರೆ ಹದ್ದು ಸೋಲುವ ಜಾಯಮಾನದವನಲ್ಲ. ಅದು ಸಾವನ್ನು ಆರಿಸಿಕೊಳ್ಳುವುದಿಲ್ಲ, ಅದು ನೋವನ್ನು ಆರಿಸಿಕೊಳ್ಳುತ್ತದೆ. ಆ ಹದ್ದು ತನ್ನ ಗೂಡನ್ನು ಬಿಡುತ್ತದೆ. ಎಲ್ಲ ಸುಖಗಳನ್ನು ತ್ಯಜಿಸಿ ಯಾರಿಗೂ ಸಿಗದ ಎತ್ತರದ ಬೆಟ್ಟದ ತುದಿಗೆ ಹಾರುತ್ತದೆ. ಅಲ್ಲಿ ಒಂದು ಸುರಕ್ಷಿತವಾದ ಜಾಗವನ್ನು ಹುಡುಕಿ ಕೂರುತ್ತದೆ. ಈಗ ಒಂಟಿತನವೇ ಅದರ ಸಂಗಾತಿ. ಅಲ್ಲಿಂದ ಅದರ ತಪಸ್ಸು ಶುರುವಾಗುತ್ತದೆ. ಮೊದಲು ಅದು ಏನು ಮಾಡುತ್ತದೆ ಗೊತ್ತಾ? ತನ್ನ ಬಾಗಿ ಹೋದ ಕೊಕ್ಕನ್ನು ಕಲ್ಲಿಗೆ ಜೋರಾಗಿ ಹೊಡೆಯಲು ಶುರು ಮಾಡುತ್ತದೆ. ಒಮ್ಮೆ 2 ಬಾರಿ, 10 ಬಾರಿ. ಅದು ಎಷ್ಟು ಜೋರಾಗಿ ಕಲ್ಲಿಗೆ ಕುಕ್ಕುತ್ತದೆ ಅಂದರೆ ರಕ್ತ ಸುರಿಯುತ್ತದೆ, ವಿಪರೀತವಾದ ನೋವಾಗುತ್ತದೆ. ಆದರೂ ಅದು ನಿಲ್ಲಿಸುವುದಿಲ್ಲ. ತನ್ನ ಹಳೆಯ ಕೊಕ್ಕು ಸಂಪೂರ್ಣವಾಗಿ ಮುರಿದು ಬಿದ್ದು ಹೋಗುವವರೆಗೂ ಅದು ಕಲ್ಲಿಗೆ ಹೊಡೆಯುತ್ತಲೇ ಇರುತ್ತದೆ. ಊಹಿಸಿಕೊಳ್ಳಿ ಸ್ನೇಹಿತರೆ, ನಮ್ಮ ದೇಹದ ಒಂದು ಭಾಗವನ್ನು ನಾವೇ ಮುರಿದುಕೊಳ್ಳುವುದು ಎಷ್ಟು ಕಷ್ಟ. ಆದರೆ ಬದುಕುವ ಛಲ ಇದೆಯಲ್ಲ, ಅದು ಅದಕ್ಕೆ ಶಕ್ತಿ ಕೊಡುತ್ತದೆ. ಕೊಕ್ಕು ಮುರಿದು ಹೋದ ಮೇಲೆ ಅದು ಶಾಂತವಾಗಿ ಕಾಯುತ್ತದೆ. ಹಸಿವಿನಿಂದ ಹೊಟ್ಟೆ ಕಡಿಯುತ್ತಿರುತ್ತದೆ, ಆದರೂ ಕಾಯುತ್ತದೆ. ಕೆಲವು ದಿನಗಳ ನಂತರ ನಿಧಾನವಾಗಿ ಹೊಸ ಕೊಕ್ಕು ಬೆಳೆಯಲು ಶುರು ಮಾಡುತ್ತದೆ. ಆದರೆ ಕಷ್ಟ ಇನ್ನೂ ಮುಗಿದಿಲ್ಲ. ಹೊಸ ಕೊಕ್ಕು ಗಟ್ಟಿಯಾದ ಮೇಲೆ ಹದ್ದು ತನ್ನ 2ನೇ
ಕೆಲಸ ಶುರು ಮಾಡುತ್ತದೆ. ಅದೇ ಹೊಸ ಕೊಕ್ಕಿನಿಂದ ತನ್ನ ಕಾಲಿನ ಹಳೆಯ ಉಗುರುಗಳನ್ನು ಒಂದೊಂದಾಗಿ ಕಿತ್ತು ಹಾಕುತ್ತದೆ. ಪ್ರತಿ ಉಗುರು ಕಿತ್ತಾಗಲೂ ನರಕಯಾತನೆ, ರಕ್ತದ ಮಡುವಿನಲ್ಲಿ ಅದು ನರಳುತ್ತದೆ. ಆದರೂ ಭವಿಷ್ಯದ ಗೆಲುವಿಗಾಗಿ ಈ ನೋವನ್ನು ಸಹಿಸಿಕೊಳ್ಳುತ್ತದೆ. ನಂತರ ಹೊಸ ಉಗುರುಗಳು ಬೆಳೆಯುವವರೆಗೂ ಮತ್ತೆ ಕಾಯುವಿಕೆ. ಬೆಟ್ಟದ ತುದಿಯಲ್ಲಿ ಚಳಿ, ಗಾಳಿ, ಮಳೆ ಎನ್ನದೆ ಅದು ಧ್ಯಾನದಲ್ಲಿ ಕುಳಿತಂತೆ ಕೂರುತ್ತದೆ. ಕೊನೆಯದಾಗಿ ಹೊಸ ಉಗುರುಗಳು ಬಂದ ಮೇಲೆ ಹದ್ದು ತನ್ನ ಭಾರವಾದ ಹಳೆಯ ರೆಕ್ಕೆಗಳ ಗರಿಗಳನ್ನು ಒಂದೊಂದಾಗಿ ಕೀಳಲು ಶುರು ಮಾಡುತ್ತದೆ. ತನ್ನ ದೇಹವನ್ನು ಮುಚ್ಚಿದ್ದ, ತನಗೆ ರಕ್ಷಣೆ ನೀಡಿದ ಹಳೆಯ ಗರಿಗಳನ್ನು ಅದು ತ್ಯಜಿಸುತ್ತದೆ. ಈಗ ಅದು ಸಂಪೂರ್ಣವಾಗಿ ಬೆತ್ತಲಾಗಿದೆ, ಚಳಿಗೆ ನಡುಗುತ್ತದೆ. ಆದರೆ ಅದಕ್ಕೆ ಗೊತ್ತು, ಈ ಹಳೆಯ ಭಾರ ಹೋದರೆ ಮಾತ್ರ ಹೊಸ ರೆಕ್ಕೆಗಳು ಬರಲು ಸಾಧ್ಯ ಎಂದು. ಹೀಗೆ 150 ದಿನಗಳು ಕಳೆಯುತ್ತವೆ. 5 ತಿಂಗಳ ಕಠಿಣ ತಪಸ್ಸು, ಉಪವಾಸ ಮತ್ತು ನೋವು. ಒಂದು ದಿನ ಬೆಳಗ್ಗೆ ಸೂರ್ಯ ಹುಟ್ಟುವ ಸಮಯ. ಹದ್ದಿನ ದೇಹದಲ್ಲಿ ಈಗ ಹೊಸ ಕೊಕ್ಕು ಇದೆ, ಹರಿತವಾದ ಹೊಸ ಉಗುರುಗಳಿವೆ ಮತ್ತು ಬಲವಾದ ಹೊಳೆಯುವ ಹೊಸ ರೆಕ್ಕೆಗಳಿವೆ. ಹದ್ದು ನಿಧಾನವಾಗಿ ಎದ್ದು ನಿಲ್ಲುತ್ತದೆ, ತನ್ನ ಹೊಸ ರೆಕ್ಕೆಗಳನ್ನು ಬಿಚ್ಚಿ ಬಡಿಯುತ್ತದೆ. ಗಾಳಿಯ ರಭಸವನ್ನು ಅನುಭವಿಸುತ್ತದೆ. ಅದು ಬೆಟ್ಟದ ತುದಿಯಿಂದ ಜಿಗಿಯುತ್ತದೆ. ಈಗ ಅದು ಹಳೆಯ ಹದ್ದಲ್ಲ, ಅದು ಪುನರ್ಜನ್ಮ ಪಡೆದ ರಾಜ. ಅದು ಮೊದಲಿನಂತೆ ಅಥವಾ ಅದಕ್ಕಿಂತಲೂ ವೇಗವಾಗಿ ಎತ್ತರಕ್ಕೆ ಹಾರುತ್ತದೆ. ಮುಂದಿನ 30 ವರ್ಷಗಳ ಕಾಲ ಅದು ಮತ್ತೆ ಆಕಾಶದ ಸಾಮ್ರಾಟನಾಗಿ ಬದುಕುತ್ತದೆ. ಸ್ನೇಹಿತರೆ, ಹದ್ದಿನ ಈ ಕತೆ ನಮಗೆ ಕೇವಲ ಪ್ರಾಣಿಶಾಸ್ತ್ರವಲ್ಲ, ಇದು ಜೀವನದ ಶಾಸ್ತ್ರ. ಈ ಕಥೆಯಿಂದ ನಾವು ಕಲಿಯಬಹುದಾದ 3 ಸತ್ಯಗಳು ಇಲ್ಲಿವೆ. 1. ಬದಲಾವಣೆ ಅನಿವಾರ್ಯ. ಚೇಂಜ್ ಈಸ್ ಪೇನ್ಫುಲ್ ಬಟ್ ನೆಸಸರಿ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಬೆಳೆಯಬೇಕು ಅಂದರೆ ಹಳೆಯದನ್ನು ಬಿಡಬೇಕು. ಅದು ನಮ್ಮ ಕೆಟ್ಟ ಅಭ್ಯಾಸಗಳಿರಬಹುದು, ನೆಗೆಟಿವ್ ಆಲೋಚನೆಗಳಿರಬಹುದು, ಅಥವಾ ನಮಗೆ ನೋವು ಕೊಡುವ ಹಳೆಯ ನೆನಪುಗಳಿರಬಹುದು. ಇವು ಭಾರವಾದ ರೆಕ್ಕೆಗಳ ಹಾಗೆ. ಇವನ್ನು ಕಿತ್ತು ಹಾಕದಿದ್ದರೆ ನಾವು ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. 2. ನೋವನ್ನು ಅಪ್ಪಿಕೊಳ್ಳಿ. ಎಂಬ್ರೇಸ್ ದ ಸ್ಟ್ರಗಲ್. ಹದ್ದು ತನ್ನ ಕೊಕ್ಕನ್ನು ಮುರಿದುಕೊಳ್ಳುವಾಗ ಅದಕ್ಕೆ ನೋವಾಗಲಿಲ್ಲವೇ? ಖಂಡಿತ ಆಗಿರುತ್ತದೆ. ಆದರೆ ಆ ನೋವು ತಾತ್ಕಾಲಿಕ ಎಂದು ಅದಕ್ಕೆ ಗೊತ್ತಿತ್ತು. ನೀವು ಈಗ ಪಡುತ್ತಿರುವ ಕಷ್ಟ, ನೀವು ಮಾಡುತ್ತಿರುವ ತ್ಯಾಗ, ಇವೆಲ್ಲವೂ ನಿಮ್ಮನ್ನು ಮುಂದಿನ 30 ವರ್ಷಗಳ ಸುಂದರ ಜೀವನಕ್ಕೆ ತಯಾರು ಮಾಡುತ್ತಿವೆ. ನೋವಿಲ್ಲದೆ ಗೆಲುವಿಲ್ಲ. 3. ಒಂಟಿತನಕ್ಕೆ ಹೆದರಬೇಡಿ. ಡೋಂಟ್ ಫಿಯರ್ ಐಸೋಲೇಷನ್. ಹದ್ದು ಬದಲಾಗದು. ಊರಿಂದ ದೂರದ ಬೆಟ್ಟದ ತುದಿಗೆ ಹೋಯಿತು. ನಾವು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬೇಕಾದರೆ ಕೆಲವೊಮ್ಮೆ ಎಲ್ಲರಿಂದ ದೂರ ಸರಿದು ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕಾಗುತ್ತದೆ. ಒಂಟಿತನ ಶಿಕ್ಷೆಯಲ್ಲ, ಅದು ನಿಮ್ಮನ್ನು ನೀವು ಕಂಡುಕೊಳ್ಳುವ ಸಮಯ. ಇವತ್ತು ನಿಮ್ಮ ವಯಸ್ಸು ಎಷ್ಟೇ ಇರಲಿ, 20 ಇರಲಿ ಅಥವಾ 60 ಇರಲಿ, ನಿಮಗೆ ಜೀವನ ಭಾರವಾಗಿದೆ ಎಂದು ಅನಿಸಿದರೆ ಹದ್ದನ್ನು ನೆನಪಿಸಿಕೊಳ್ಳಿ. ಅದಕ್ಕೆ ತನ್ನನ್ನು ತಾನೇ ಹೊಸದಾಗಿ ಹುಟ್ಟಿಸಿಕೊಳ್ಳುವ ಧೈರ್ಯ ಇದೆ. ನಿಮಗಿಲ್ಲವೇ? ಹಿಂದೆ ನಿರ್ಧರಿಸಿ. ನಿಮ್ಮ ಜೀವನದ ಬೇಡದ ಭಾರಗಳನ್ನು ಇಳಿಸಿ. ಕಷ್ಟವಾದರೂ ಸರಿ, ಬದಲಾವಣೆಗೆ ಸಿದ್ಧರಾಗಿ. ಆಗ ನೀವು ಕೂಡ ಆಕಾಶದಲ್ಲಿ ಹಾರುವ ಹದ್ದಿನಂತೆ ಎತ್ತರಕ್ಕೆ ಇರುತ್ತೀರಿ. ಈ ಕತೆ ನಿಮ್ಮ ಎದೆಯಲ್ಲಿ ಒಂದು ಚಿಕ್ಕ ಕಿಡಿ ಹೊತ್ತಿಸಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಯಾರು ಜೀವನದಲ್ಲಿ ಸೋತು ಕುಳಿತಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರ ಬದುಕಿನಲ್ಲಿ ಹೊಸ ಭರವಸೆ ಮೂಡಲಿ. ಇಕೋಸ್ ಆಫ್ ಇನ್ಸ್ಪಿರೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧೈರ್ಯವಾಗಿರಿ, ಕನಸು ಕಾಣುತ್ತೀರಿ. ನಿಮ್ಮ ಬೆಂಬಲ ನಮಗೆ ಅಮೂಲ್ಯ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.